ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸ್ಸಸ್ ಅಗಸ್ತ್ಯ ಭಾರದ್ವಾಜ್ ಸಂಚಿಕೆ 20. ಐಸ್ ಕ್ರೀಮ್ ತಿನ್ನಲು ಹೋಗುತ್ತಿದ್ದೇವೆ ಎಂದು ಹೇಳಿದ ಅಗಸ್ತ್ಯ ತನ್ನ ನಿರ್ಧಾರವನ್ನು ಬದಲಿಸಿ ಊಟವನ್ನು ಸಹ ಮಾಡಿಕೊಂಡು ಹೋಗೋಣ ಎಂದಿದ್ದ. ಬಹಳ ದಿನಗಳ ನಂತರ ಹೀಗೆ ಹೊರಗೆ ಬಂದಿದ್ದರಿಂದ ಅಹಾನ ಸಹ ಓಕೆ ಎಂದಿದ್ದಳು. ಅದರ ಪರಿಣಾಮವೇ ಈಗ ಅಗಸ್ತ್ಯ ಮತ್ತು ಅಹಾನ ದೊಡ್ಡದಾದ ಒಂದು ರೆಸ್ಟೋರೆಂಟಿನ ಕಾರ್ನರ್ ಸೀಟಿನಲ್ಲಿ ಎದುರು ಬದುರಾಗಿ ಕುಳಿತಿದ್ದರು. ಅಗಸ್ತ್ಯ ಮೊಬೈಲ್ನಲ್ಲಿ ಮುಳುಗಿದ್ದರೆ ಅಹಾನ ಗಾಜಿನ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತಿದ್ದಳು. 5 ನಿಮಿಷ ಕಳೆದ ನಂತರ ವೇಟರ್ ಬಂದು ಅವರ ಆರ್ಡರ್ ಮಾಡಿದ್ದ ಊಟವನ್ನು ಅವರ ಮುಂದೆ ಇಟ್ಟು ಹೋಗಿದ್ದ. ಊಟ ಬಂದು ಮುಂದೆ ಕುಳಿತಿದ್ದರೂ ಸಹ ಇನ್ನು ಮೊಬೈಲ್ನಲ್ಲೇ ಮುಳುಗಿದ್ದವನನ್ನು ನೋಡಿದ್ದ ಅಹಾನಾಗೆ ಸಣ್ಣದಾಗಿ ಕೋಪ ಬಂತು. ಬಂದಾಗಿನಿಂದಲೂ ಅವಳನ್ನು ಮಾತನಾಡಿಸದೆ ಮೊಬೈಲ್ಗೆ ಅಂಟಿಕೊಂಡಿದ್ದವನಿಗೆ 4 ಚಚ್ಚುವಂತಾಯಿತು. ಅಗಸ್ತ್ಯ ಎಂದು ಅವನನ್ನೊಮ್ಮೆ ಕರೆದಳು. ಆಸಾಮಿ ತಲೆ ಎತ್ತಿ ನೋಡಲಿಲ್ಲ. ಹಲೋ ಮಿಸ್ಟರ್ ಅಗಸ್ತ್ಯ ಎಂದು ಅವನ ಮುಖದ ಮುಂದೆ ಕೈಯಾಡಿಸಿದಳು. ಹಾಂ ಹೇಳು ಎಂದವನು ಮೊಬೈಲನ್ನು ಟೇಬಲ್ ಮೇಲಿಟ್ಟು ಅವಳ ಕಡೆ ನೋಡಿದ. ನಾವಿಲ್ಲಿಗೆ ಬಂದಿರೋದು ಊಟ ಮಾಡುವುದಕ್ಕೋ ಇಲ್ಲ ಮೊಬೈಲ್ ಹಿಡಿದುಕೊಂಡು ಕೂರುವುದಕ್ಕೋ ಎಂದು ಹುಬ್ಬು ಹಾರಿಸಿ ಕೇಳಿದಳು. ಕೋಪಕ್ಕೆ ಆಗಲೇ ಕೆಂಪಾಗತೊಡಗಿದಳು ಅಹಾನ. ಅಫ್ಕೋರ್ಸ್ ಡಿನ್ನರ್ ಮಾಡೋದಕ್ಕೆ ಎಂದನು ಅವಳ ಮಾತಿನ ಅರ್ಥವಾಗದೆ. ಇವರಿಗೆ ಅರ್ಥ ಮಾಡಿಸೋಕ್ಕಾಗಲ್ಲ ಎಂದುಕೊಂಡು ಸುಮ್ಮನಾಗಿ ಬಿಟ್ಟಳು. ಇಬ್ಬರು ಮೌನದಲ್ಲಿಯೇ ಊಟ ಮಾಡಿದರು. ನಂತರ ಐಸ್ ಕ್ರೀಮ್ ಆರ್ಡರ್ ಮಾಡಿದರು. ಅಹಾನ ತನ್ನ ಫೇವ್ರೆಟ್ ಚಾಕೊಲೇಟ್ ಐಸ್ ಕ್ರೀಮನ್ನು ಆರ್ಡರ್ ಮಾಡಿದರೆ ಅಗಸ್ತ್ಯ ತನಗಾಗಿ ಬಟರ್ ಸ್ಕಾಚ್ ಫ್ಲೇವರಿನ ಐಸ್ ಕ್ರೀಮನ್ನು ಆರ್ಡರ್ ಮಾಡಿದ್ದ. ಅಹಾನ ಖುಷಿಯಲ್ಲಿ ಐಸ್ ಕ್ರೀಮ್ ಸವಿಯುತ್ತಿದ್ದರೆ ಅಗಸ್ತ್ಯ ಆಗಾಗ ಅವಳನ್ನೇ ಗಮನಿಸಿ ನಗುತ್ತಿದ್ದ. ನಂತರ ಏನೋ ನೆನಪಾದವನಂತೆ ಇದ್ದಕ್ಕಿದ್ದಂತೆ ಅಹಾನ ಎಂದ. ಐಸ್ ಕ್ರೀಮ್ ತಿನ್ನುವುದರಲ್ಲಿ ಬ್ಯುಸಿಯಾಗಿದ್ದವಳು ತಲೆ ಎತ್ತಿ ಹೇಳಿ ಎಂದಳು. ನಿನಗೆ ನನ್ನ ಜೊತೆ ಮದುವೆ ಆಗುವುದಕ್ಕೆ ಇಷ್ಟ ಇರಲಿಲ್ಲ ಅಲ್ವಾ? ಮತ್ತ್ಯಾಕೆ ನನ್ನ ಜೊತೆ ಮದುವೆ ಆಗುವುದಕ್ಕೆ ಒಪ್ಪಿಕೊಂಡೆ ಎಂದು ಕೇಳಿದನು. ಅವನ ಮುಖದಲ್ಲೀಗ ತುಂಟತನದ ಯಾವ ಲವಲೇಶವೂ ಇರಲಿಲ್ಲ. ಬಹಳ ಗಂಭೀರವಾಗಿದ್ದ. ಎಷ್ಟೋ ದಿನದಿಂದ ತಲೆಯಲ್ಲಿ ತುಂಬಿಕೊಂಡಿದ್ದ ಪ್ರಶ್ನೆಯನ್ನು ಇಂದು ಕೇಳಿಯೇ ಬಿಟ್ಟ. ತನ್ನ ಚೇರಿನಲ್ಲಿ ಸರಿಯಾಗಿ ಕುಳಿತವಳು ಗಂಭೀರವಾಗಿ, ನನಗೆ ನಿಮ್ಮ ಜೊತೆ ಅಂತಲ್ಲ ಅಗಸ್ತ್ಯ, ಯಾರನ್ನೂ ಕೂಡ ಮದುವೆ ಆಗುವುದಕ್ಕೆ ಇಷ್ಟವಿರಲಿಲ್ಲ ಎಂದು ಹೇಳಿ ತಲೆ ತಗ್ಗಿಸಿದಳು. ಅಹಾನಾಳಿಗೆ ತನ್ನ ಜೊತೆ ಮಾತ್ರ ಮದುವೆ ಆಗುವುದಕ್ಕೆ ಇಷ್ಟವಿರಲಿಲ್ಲ ಎಂದುಕೊಂಡಿದ್ದವನಿಗೆ ಅವಳ ಮಾತು ಕೇಳಿ ನಿಜಕ್ಕೂ ಆಶ್ಚರ್ಯವಾಯಿತು. ಹಾಗಾದರೆ ನನ್ನನ್ನು ಮದುವೆ ಆಗುವುದಕ್ಕೆ ನಿನಗೆ ಇಷ್ಟವಿಲ್ಲ ಅಂತ ಹೇಳಬಹುದಿತ್ತಲ್ಲ ಎಂದನು. ಅಹಾನಾಳ ಈ ಮಾತಿನ ಹಿಂದಿನ ಕಾರಣವನ್ನು ತಿಳಿಯಲೇಬೇಕೆಂಬ ಪಣ ತೊಟ್ಟವನಂತೆ. ನನ್ನ ಪರಿಸ್ಥಿತಿ ಹಾಗಿತ್ತು ಅಗಸ್ತ್ಯ ಎಂದವಳ ಮುಖ ಸಂಪೂರ್ಣವಾಗಿ ಇಳಿದು ಹೋಯಿತು. ಅಹಾನ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೇನೆ, ಬೇಜಾರು ಮಾಡ್ಕೊಳ್ಬಾರದು ಎಂದನು ಮೃದುವಾಗಿ. ಅಗಸ್ತ್ಯ ಏನು ಕೇಳಲು ಪ್ರಯತ್ನಿಸುತ್ತಿದ್ದಾನೆ ಎಂಬ ಚಿಕ್ಕ ಸುಳಿವು ಅಹಾನಾಳಿಗಿತ್ತು. ಈ ವಿಷಯ ಯಾವತ್ತಾದರೂ ಒಂದು ದಿನ ಅವನಿಗೆ ತಿಳಿಯಲೇಬೇಕು. ಆದರೆ ಇಷ್ಟು ಸೂಕ್ಷ್ಮ ವಿಷಯವನ್ನು ಅಗಸ್ತ್ಯನ ಜೊತೆ ಹಂಚಿಕೊಳ್ಳುವಷ್ಟು ಅಹಾನ ಇನ್ನೂ ಕಂಫರ್ಟಬಲ್ ಇರಲಿಲ್ಲ. ಸರಿ ಕೇಳಿ ಎಂದವಳ ಧ್ವನಿ ತಣ್ಣಗಿತ್ತು. ಮದುವೆಗೂ ಮುನ್ನ ನಿನ್ನ ಜೀವನದಲ್ಲಿ ಬೇರೆ ಯಾರಾದರೂ ಇದ್ರಾ? ಡಿಡ್ ಯು ಲವ್ ಸಮ್ವನ್ ಎಂದು ತಡವರಿಸಿ ಕೇಳಿದ. ದೀರ್ಘವಾಗಿ ಉಸಿರೆಳೆದುಕೊಂಡವಳು ಹೌದು ಎಂದಳು. ಅಹಾನಾಳ ಉತ್ತರ ಕೇಳಿ ಅಗಸ್ತ್ಯನಿಗೆ ಉಸಿರೇ ನಿಂತಂತಾಯಿತು. ಅವನು ಬಯಸಿದ ಉತ್ತರ ಇಲ್ಲ ಎಂದಾಗಿರಲೆಂದು. ಆದರೆ ಅವನ ಊಹೆಯನ್ನು ಸಂಪೂರ್ಣವಾಗಿ ಸುಳ್ಳು ಮಾಡಿದ್ದಳು ಅಹಾನ. ಇಷ್ಟಕ್ಕೆ ಸಾಕು ಅನಿಸಿದರೂ ಸಹ ಸುಮ್ಮನಿರಲಾರದೆ ಡು ಯು ಸ್ಟಿಲ್ ಲವ್ ಹಿಮ್ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದ. ಅಹಾನ ಒಂದು ಕ್ಷಣ ಯೋಚಿಸಿ ಹೌದು ಎಂದಳು. ಅಗಸ್ತ್ಯನ ಹೃದಯಕ್ಕೆ 100 ಕತ್ತಿಯಲ್ಲಿ ಚುಚ್ಚಿದಷ್ಟು ನೋವಾಯಿತು. ಯಾಕಾದರೂ ಅವಳಲ್ಲಿ ಈ ಪ್ರಶ್ನೆ ಕೇಳಿದೆ ಎಂದು ಅಗಸ್ತ್ಯನ ಬುದ್ಧಿ ಅವನಿಗೆ ಉಗಿಯಿತು. ಸುಮ್ಮನಿರಲಾರದವನಂತೆ, ಹಾಗಾದರೆ ಅವನು ಸಿಕ್ಕರೆ ನನ್ನನ್ನು ಬಿಟ್ಟು ಹೋಗ್ತೀಯಾ ಎಂದನು. ಇಷ್ಟು ನಿಧಾನವಾಗಿ ಹೇಳಿದನೆಂದರೆ ಅದು ಅಹಾನಾಳಿಗೆ ಕೇಳಿಸಿತೋ ಇಲ್ಲವೋ ಎಂದು ಅವನಿಗೆ ಅನುಮಾನ. ತನ್ನ ಉಸಿರನ್ನು ಬಿಗಿ ಹಿಡಿದು ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದ. ಅಹಾನ ನೋವಿನ ನಗೆ ನಕ್ಕವಳು, ಅದು ಸಾಧ್ಯವಿಲ್ಲ ಅಗಸ್ತ್ಯ ಎಂದಳು. ಅಳುವನ್ನು ತಡೆಯಲು ಪ್ರಯತ್ನಪಟ್ಟು ಅದಾಗಲೇ ಅವಳ ಗಂಟಲು ನೋಯುತ್ತಿತ್ತು. ಮುಖವೆಲ್ಲ ಸಂಪೂರ್ಣವಾಗಿ ಕೆಂಪಾಗಿ ಬಿಟ್ಟಿತ್ತು. ರೆಪ್ಪೆಗಳನ್ನು ಬಡಿದು ಕಣ್ಣೀರು ಕೆನ್ನೆಗೆ ಇಳಿಯದಂತೆ ತಡೆಯುವಲ್ಲಿ ಸಫಲವಾದಳು. ಯಾಕೋ ಗೊತ್ತಿಲ್ಲ,
ಅಹಾನಳ ಮಾತಿನಿಂದ ಅಗಸ್ತ್ಯನಿಗೆ ಹೇಳಲಾರದಷ್ಟು ಖುಷಿಯಾಯಿತು. ಹಾಗಾದರೆ ಅಹಾನಳ ಮನಸ್ಸಿನಲ್ಲಿ ತನಗೊಂದು ಸ್ಥಾನವಿದೆ ಎಂದು ಖುಷಿಪಟ್ಟ. ಕೇಳಬಾರದೆಂದರೂ ತಡೆಯಲಾರದೆ ಯಾಕೆ ಎಂದು ಕೇಳಿಯೇ ಬಿಟ್ಟ. ಯಾಕೆಂದರೆ ಅವನು ಈ ಪ್ರಪಂಚದಲ್ಲೇ ಇಲ್ಲ ಎಂದವಳ ಕಣ್ಣೀರು ಎಷ್ಟು ತಡೆದರೂ ಕೆನ್ನೆಯ ಮೇಲೆ ಹರಿದೇ ಬಿಟ್ಟಿತು. ಅಹಾನಳನ್ನು ಸಮಾಧಾನ ಮಾಡಲೆಂದು ಅಗಸ್ತ್ಯ ಪಟ್ಟನೆ ತನ್ನ ಜಾಗದಿಂದ ಏಳುತ್ತಿದ್ದಂತೆಯೇ ಅಹಾನ ತನ್ನ ಜಾಗದಿಂದ ಎದ್ದು ಹೊರಗೆ ಹೋಗುವ ಬಾಗಿಲ ಕಡೆ ನಡೆದಳು. ಅಗಸ್ತ್ಯ ತನ್ನ ಪರ್ಸಿನಿಂದ ಕೈಗೆ ಸಿಕ್ಕಷ್ಟು ದುಡ್ಡು ತೆಗೆದು ಟೇಬಲ್ ಮೇಲಿಟ್ಟು ಅವಳ ಹಿಂದೆ ಓಡಿದ. ಅಹಾನ ಹೋಟೆಲ್ ಮುಂದೆ ಇದ್ದ ಗಾರ್ಡನಿನ ಒಂದು ಮರದ ಕೆಳಗೆ ಬಂದು ನಿಂತಳು. ಅವಳ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು. ಅದನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗದೆ ಆಕಾಶವನ್ನು ದಿಟ್ಟಿಸುತ್ತಾ ನಿಂತಳು. ಅಹಾನಳನ್ನು ಹುಡುಕಿಕೊಂಡು ಬಂದ ಅಗಸ್ತ್ಯ ಸುತ್ತಲೂ ಅವಳಿಗಾಗಿ ಹುಡುಕಾಡಿದ. ಮರದ ಕೆಳಗೆ ಕೈಕಟ್ಟಿ ನಿಂತವಳನ್ನು ನೋಡಿ ಉಫ್ ಎಂದು ನಿಟ್ಟುಸಿರು ಬಿಟ್ಟು ಅವಳ ಬಳಿ ಬಂದು ಹೆಗಲ ಮೇಲೆ ಕೈ ಹಾಕಿದ. ಅಹಾನ ಅಗಸ್ತ್ಯನನ್ನೊಮ್ಮೆ ದಿಟ್ಟಿಸಿ ಮತ್ತೆ ಆಕಾಶದ ಕಡೆ ಮುಖ ಮಾಡಿ ನಿಂತಳು. ಅವಳ ತುಂಬಿದ ಕಣ್ಣುಗಳನ್ನು ನೋಡಿದವನಿಗೆ ಹೃದಯ ಹಿಂಡಿದ ಅನುಭವವಾಯಿತು. ಅಗಸ್ತ್ಯ ನಿಧಾನವಾಗಿ ಅಹಾನ ಎಂದ. ಕೇವಲ ಅವಳ ಹೆಸರು ಹಿಡಿದು ಕರೆಯುವುದರಿಂದ ಎಲ್ಲಿ ಅವಳಿಗೆ ನೋವಾಗಿ ಬಿಡುವುದೋ ಎನ್ನುವ ಹಾಗೆ. ಅಗಸ್ತ್ಯ, ನೀವು ನನ್ನ ಮೇಲೆ ಕರುಣೆ ತೋರಿಸೋದಕ್ಕೆ ಬಂದಿದ್ದರೆ ಐ ಆಮ್ ಸಾರಿ, ನನಗೆ ಅದರ ಅವಶ್ಯಕತೆ ಇಲ್ಲ ಎಂದಳು. ಅವಳ ಧ್ವನಿ ತಣ್ಣಗಿತ್ತು. ಉಸಿರಿನಲ್ಲಿ ಯಾವುದೇ ಏರಿಳಿತವಿರಲಿಲ್ಲ. ನೋ ಅಹಾನ, ನಾನು ನಿನ್ನ ಮೇಲೆ ಸಿಂಪತಿ ತೋರಿಸೋದಕ್ಕೆ ಬಂದಿಲ್ಲ. ಪ್ರೀತಿಸಿದವರನ್ನು ಕಳೆದುಕೊಂಡರೆ ಹೇಗಿರುತ್ತೆ ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತು. ನಾನು ಕೂಡ ನನ್ನ ಪ್ರೀತಿಯನ್ನು ಕಳೆದುಕೊಂಡವನೇ. ಆದರೆ ನನ್ನ ವಿಷಯ ಬೇರೆ. ನಾನು ಪ್ರೀತಿಸಿದವಳು ಅವಳು ಪ್ರೀತಿಸಿದವನ ಜೊತೆ ಸಂತೋಷವಾಗಿದ್ದಾಳೆ ಎಂದು ಅವಳನ್ನು ಬಳಸಿ ಎದೆಗೆ ಒರಗಿಸಿಕೊಂಡ. ನನಗೆ ಗೊತ್ತು ಎಂದು ಅಹಾನ ಇನ್ನಷ್ಟು ಅವನೆದೆಯೊಳಗೆ ಹುದುಗಿದಳು. ನನ್ನ ಪ್ರೀತಿಯ ವಿಷಯದ ಬಗ್ಗೆ ಇವಳಿಗೆ ಹೇಗೆ ತಿಳಿಯಿತು ಎಂಬ $1,000,000 ಪ್ರಶ್ನೆ ಅವನನ್ನು ಕಾಡಿತು. ಅವನ ಮನಸ್ಸಿನ ಮಾತನ್ನು ಅರಿತವಳಂತೆ ನನಗೆ ಪ್ರತಿ ಎಲ್ಲ ಹೇಳಿದ್ಲು. ಡೋಂಟ್ ವರಿ, ಐಲ್ ನಾಟ್ ಜಡ್ಜ್ ಯು ಎಂದವಳ ಮನಸ್ಸಿಗೆ ಅವನ ಎದೆಗೂಡಿನಲ್ಲಿ ಬೆಚ್ಚಗಿನ ಭಾವ ಆವರಿಸಿತ್ತು. ಪ್ರತಿ ಅಹಾನಳಿಗೆ ಈ ವಿಷಯ ತಿಳಿಸಿದ್ದು ಅವನ ತಲೆಯ ಮೇಲಿನ ಭಾರ ಇಳಿಸಿದಂತಾಯಿತು. ಥ್ಯಾಂಕ್ ಯು ಎಂದು ಅವಳ ನೆತ್ತಿಗೆ ಮುತ್ತಿಟ್ಟನು. ಇಬ್ಬರ ನಡುವೆ ಒಂದು ಸುಂದರವಾದ ಮೌನ ಮನೆ ಮಾಡಿತು. 2 ನಿಮಿಷ ಕಳೆದ ನಂತರ ಅಹಾನ ಎಂದನು ಅಗಸ್ತ್ಯ. ಅಹಾನ ನಿಧಾನವಾಗಿ ಎಂದಳು. ನಿನಗೆ ಅದರ ಬಗ್ಗೆ ಹೇಳ್ಕೋಬೇಕು ಅನ್ಸಿದ್ರೆ ಐಲ್ ಆಲ್ವೇಸ್ ಬಿ ದೇರ್ ಫಾರ್ ಯು. ಅಹಾನ ಅವಳ ಮನಸ್ಸಿನ ದುಃಖವನ್ನು ತನ್ನ ಬಳಿ ಹಂಚಿಕೊಳ್ಳಲಿ ಎಂಬ ಚಿಕ್ಕ ಆಸೆಯಿಂದ ಹೇಳಿದನು. ಐ ನೀಡ್ ಸಮ್ ಟೈಮ್ ಅಗಸ್ತ್ಯ ಎಂದವಳು ತಲೆ ಎತ್ತಿ ಅಗಸ್ತ್ಯನನ್ನೇ ನೋಡಿದಳು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿನಗೆ ಯಾವಾಗ ಹೇಳಬೇಕು ಅನಿಸುತ್ತೆ ಆಗಲೇ ಹೇಳು ಎಂದನು. ಅವನ ಕಾಳಜಿಗೆ ಅವಳ ಹೃದಯ ತುಂಬಿ ಬಂದಿತ್ತು. ಥ್ಯಾಂಕ್ ಯು ಅಗಸ್ತ್ಯ ಎಂದವಳು ಸಮಾಧಾನವಾಗುವವರೆಗೂ ಅವನನ್ನು ತಬ್ಬಿ ನಿಂತಿದ್ದಳು. ಅಗಸ್ತ್ಯನ ಮನದಲ್ಲಿ ಏನೋ ಒಂದು ರೀತಿಯ ಹೊಸ ಭಾವ ಮೂಡಿತು. ಈ ಬಾರಿ ಆ ಭಾವ ಪ್ರೀತಿ ಎಂದು ತಿಳಿಯುವಲ್ಲಿ ಅಗಸ್ತ್ಯ ಎಡವಲಿಲ್ಲ. ತಾನು ಅಹಾನಳನ್ನು ಪ್ರೀತಿಸುತ್ತಿದ್ದೇನೆ ಎಂಬ ವಿಷಯ ಅವನನ್ನು ಖುಷಿಗೊಳಿಸಿತು. ಅಹಾನಳನ್ನು ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಮಾಡಿಕೊಳ್ಳಬಾರದು. ಅವಳನ್ನು ನನ್ನಿಂದ ದೂರ ಹೋಗಲು ಬಿಟ್ಟರೆ ಈ ಇಡೀ ಪ್ರಪಂಚದಲ್ಲಿ ನನ್ನಷ್ಟು ದೊಡ್ಡ ಫೂಲ್ ಯಾರೂ ಇರೋದಿಲ್ಲ ಎಂದುಕೊಂಡು ಅವಳ ಮೇಲಿನ ಹಿಡಿತವನ್ನು ಬಿಗಿಗೊಳಿಸಿದ. ಅಗಸ್ತ್ಯ ಮತ್ತು ಅಹಾನ ಒಬ್ಬರನ್ನೊಬ್ಬರು ತಬ್ಬಿ ಜಗವನ್ನೇ ಮರೆತವರಂತೆ ನಿಂತಿದ್ದರು. ಫೋನ್ ರಿಂಗ್ ಆದ ಶಬ್ದಕ್ಕೆ ಎಚ್ಚೆತ್ತ ಅಗಸ್ತ್ಯ ಫೋನನ್ನು ರಿಸೀವ್ ಮಾಡಿ ಕಿವಿಯ ಬಳಿ ಹಿಡಿದು ಹೆಲೋ ಎಂದ. ಅಹಾನ ಅವನಿಗೆ ಮಾತನಾಡಲು ತೊಂದರೆಯಾಗುತ್ತದೆ ಎಂದು ಅವನಿಂದ ದೂರ ಸರಿಯಲು ನೋಡಿದಳು. ಆದರೆ ಅಗಸ್ತ್ಯ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಬಳಸಿದ, ತನ್ನಿಂದ ದೂರ ಹೋಗಬೇಡ ಎಂಬಂತೆ. ಅಹಾನ ನಕ್ಕು ಸುಮ್ಮನೆ ನಿಂತಳು. ಹಾಂ ಮಾಮ್, ಈಗ ಹೊರಟಿದ್ದೇವೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮನೇಲಿರ್ತೇವೆ. ಹಾಂ, ಅವಳು ಆರಾಮಾಗಿದ್ದಾಳೆ, ನೀವು ನಮಗಾಗಿ ಕಾಯಬೇಡಿ ಎಂದು ಅತ್ತಲಿಂದ ರೇಖಾ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಫೋನ್ ಇಟ್ಟ. ಹೊರಡೋಣ, ಮಾಮ್ ಕಾಲ್ ಮಾಡಿದ್ರು, ಇಂಥ ಸಮಯದಲ್ಲಿ ಹೆಚ್ಚು ಹೊತ್ತು ಹೊರಗಿರಬಾರ್ದು ಅಂತಂದ್ರು ಎಂದ. ಸರಿ ಹೊರಡೋಣ, ಆಗಲೇ ತಡ ಆಗಿದೆ ಎಂದಳು ಅಹಾನ. ನಂತರ ಇಬ್ಬರ ಸವಾರಿ ಕಾರಿನ ಕಡೆ ಸಾಗಿತ್ತು. ಅಹಾನಳಿಗೆ ಕಾರಿನಲ್ಲಿ ಕೂರಲು ಸಹಾಯ ಮಾಡಿ ಡ್ರೈವರ್ ಸೀಟಿನಲ್ಲಿ ಬಂದು ಕುಳಿತ ಅಗಸ್ತ್ಯ ರೊಮ್ಯಾಂಟಿಕ್ ಆದ ಒಂದು ಹಾಡನ್ನು ಪ್ಲೇ ಮಾಡಿ ಕಾರನ್ನು ಮನೆ ಕಡೆ ಚಲಾಯಿಸಿದ. 3/4 ಗಂಟೆಯ ದಾರಿ ಸವಿಸಿದ ನಂತರ ಕಾರು ಮನೆಯ ಮುಂದೆ ಬಂದು ನಿಂತಿತ್ತು. ಅಗಸ್ತ್ಯ ಮೊದಲು ಇಳಿದು ಅಹಾನಳ ಕಡೆ ಬಂದು ಡೋರ್ ತೆಗೆದ. ಅವನ ಕಾಳಜಿಗೆ ಅಹಾನ ನಕ್ಕು, ಅಗಸ್ತ್ಯ, ನೀವಿದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಐ ಕ್ಯಾನ್ ಡೂ ಇಟ್ ಮೈಸೆಲ್ಫ್ ಎಂದು ಕಾರಿನಿಂದ ಕೆಳಗಿಳಿದಳು. ಅಗಸ್ತ್ಯ ನಕ್ಕು, ಐ ರಿಯಲಿ ಡೋಂಟ್ ಮೈಂಡ್ ಅಹಾನ,
ಇದನ್ನೆಲ್ಲ ನಾನು ಇಷ್ಟಪಟ್ಟೆ ಮಾಡ್ತಿರೋದು ಎಂದ. ಅಗಸ್ತ್ಯನ ಮೊಂಡುತನದ ಬಗ್ಗೆ ತಿಳಿದಿದ್ದವಳು ಅವನಿಗೆ ಹೇಳಿ ಪ್ರಯೋಜನವಿಲ್ಲ ಎಂದುಕೊಂಡು ಸುಮ್ಮನಾದಳು. ನಂತರ ಇಬ್ಬರು ಮನೆಗೆ ಬಂದರು. ರೇಖಾರವರು ಮಲಗದೆ ಅವರಿಗಾಗಿಯೇ ಕಾಯುತ್ತಿದ್ದರು. ಒಟ್ಟಿಗೆ ಬಂದ ಮಗ ಸೊಸೆಯನ್ನು ನೋಡಿ ಖುಷಿಯಲ್ಲಿಯೇ ಅವರ ಬಳಿ ಬಂದರು. ಇಷ್ಟು ಹೊತ್ತಾದರೂ ಮಲಗದೆ ತಮಗಾಗಿ ಕಾದು ಕುಳಿತಿರುವ ತನ್ನಮ್ಮನಿಗೆ, ಮಾಮ್, ಮಲಗದೆ ಇನ್ನೂ ಏನು ಮಾಡ್ತಿದ್ದೀರಾ ಎಂದನು ಅಗಸ್ತ್ಯ. ಅವನ ಪ್ರಶ್ನೆಯನ್ನು ಕಡೆಗಣಿಸಿ, ಹೇಗಿತ್ತು ಡಿನ್ನರ್ ಎಂದು ಕೇಳಿದರು. ಮಾಮ್, ನಾನು ಏನು ಕೇಳಿದೆ, ನೀವೇನು ಹೇಳ್ತಿದ್ದೀರಾ ಎಂದ ಅಗಸ್ತ್ಯ ಕಿರಿಕಿರಿಯಾಗಿ. ಅಹಾನ ಅಗಸ್ತ್ಯ ಕಿರಿಕಿರಿಯಾಗಿದ್ದನ್ನು ಗಮನಿಸಿ ತನ್ನ ನಗುವನ್ನು ನುಂಗಿಕೊಂಡಳು. ತಾನು ನಕ್ಕಿದ್ದು ಅವನಿಗೆ ತಿಳಿದರೆ ಎಲ್ಲಿ ತನ್ನ ಮೇಲೆ ರೇಖಿ ಬಿಡುವನೋ ಎಂದು. ಫಸ್ಟ್ ಟೈಮ್ ಮಗ ಸೊಸೆ ಹೊರಗೆ ಹೋಗಿದ್ದಾರೆ, ಅದರ ಬಗ್ಗೆ ನಾನು ಕೇಳುವುದು ಬೇಡವಾ ಎಂದರು ರೇಖಾ ದೊಡ್ಡ ಕಣ್ಣು ಮಾಡಿ. ಅದನ್ನು ನಾಳೆ ಸಹ ಕೇಳ್ಬೋದು ಅಲ್ವಾ ಮಾಮ್ ಎಂದು ಅಗಸ್ತ್ಯ ತನ್ನ ಬಲ ಹುಬ್ಬನ್ನು ಮೇಲೆ ಏರಿಸಿದನು. ಎಕ್ಸೈಟ್ಮೆಂಟ್ ತಡ್ಕೊಳ್ಳೋಕ್ಕಾಗಲಿಲ್ಲ ಕಣೋ ಎಂದವರು ಅಹಾನಳ ಸುಸ್ತಿನ ಮುಖ ಗಮನಿಸಿ, ಹೋಗಲಿ ಬಿಡಿ, ನಾಳೆನೇ ಕೇಳ್ತೀನಿ. ಇಬ್ಬರು ತುಂಬ ಟಯರ್ಡ್ ಆಗಿದ್ದೀರಾ ಅನ್ಸುತ್ತೆ, ಹೋಗಿ ರೆಸ್ಟ್ ಮಾಡಿ ಎಂದರು. ಓಕೆ ಮಾಮ್ ಎಂದ ಅಗಸ್ತ್ಯ. ಡ್ಯಾಡ್ ಮತ್ತು ಪ್ರತಿ ಮಲಗಿಕೊಂಡಿದ್ದಾರಾ ಎಂದ. ಅವರಿಬ್ಬರು ಆಗಲೇ ಮಲಗಿಕೊಂಡರು ಎಂದರು. ಓಕೆ, ಹಾಗಿದ್ರೆ ನೀವು ಹೋಗಿ ಮಲಗಿ, ತುಂಬ ಲೇಟ್ ಮಾಡಬೇಡಿ ಎಂದವನು ಮೇಲೆ ಹೋದರೆ ರೇಖಾರವರು ಅಹಾನಳನ್ನು ಕಿಚನ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಅರಿಶಿಣ ಮಿಶ್ರಿತ ಹಾಲು ಕುಡಿಸಿದ ನಂತರ ಮೇಲೆ ಹೋಗಲು ಬಿಟ್ಟರು. ಅಹಾನ ರೂಮ್ಗೆ ಬರುವಷ್ಟರಲ್ಲಿ ಅಗಸ್ತ್ಯ ಫ್ರೆಶ್ ಅಪ್ ಆಗಿ ಒಂದು ಶಾರ್ಟ್ಸ್ ಮತ್ತು ಟೀ ಶರ್ಟ್ ಧರಿಸಿ ಹಾಸಿಗೆಯ ಮೇಲೆ ಕುಳಿತು ಫೋನು ಹಿಡಿದು ಏನನ್ನೋ ಮಾಡುತ್ತಿದ್ದ. ಅಹಾನಳನ್ನು ನೋಡಿ ಮುಗುಳ್ನಕ್ಕ. ಅಹಾನ ಸಹ ಅವನಿಗೆ ಒಂದು ಮುದ್ದಾದ ನಗು ನೀಡಿ ಬಟ್ಟೆಯನ್ನು ಹಿಡಿದು ವಾಶ್ರೂಮ್ ಹೊಕ್ಕು ತನ್ನ ಕೆಲಸವನ್ನು ಮುಗಿಸಿ ಹೊರಬಂದಳು. ಎಂದಿನಂತೆ ಕನ್ನಡಿಯ ಮುಂದೆ ಕೂತು ನೈಟ್ ಕ್ರೀಮ್ಗಳನ್ನು ಕೈಕಾಲಿಗಳಿಗೆಲ್ಲ ಹಚ್ಚಿಕೊಂಡಳು. ಅಗಸ್ತ್ಯ ಎಂದಿನಂತೆ ಅವಳನ್ನೇ ಅದ್ಭುತದಂತೆ ನೋಡುತ್ತಿದ್ದ. ಅವನ ನೋಟವನ್ನು ಎದುರಿಸಲಾರದೆ, ಅಗಸ್ತ್ಯ, ಯಾಕೆ ಹಾಗೆ ನೋಡ್ತಿದ್ದೀರಾ ಎಂದಳು ಸಣ್ಣ ಧ್ವನಿಯಲ್ಲಿ. ಮಲಗೋಕ್ಕೂ ಮುಂಚೆ ಇಷ್ಟೊಂದೆಲ್ಲ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅಂತ ನನಗೆ ತಿಳಿದಿರಲಿಲ್ಲ ಎಂದು ತುಂಟ ನಗೆ ನಕ್ಕನು. ಇದನ್ನು ಸ್ಕಿನ್ ಕೇರ್ ರುಟೀನ್ ಅಂತಾರೆ, ಸ್ಕಿನ್ ಚೆನ್ನಾಗಿರಲಿ ಅಂತ ಇದನ್ನೆಲ್ಲ ಮಾಡೋದು ಎಂದಳು. ಇದೆಲ್ಲ ನಿನಗೆ ಅವಶ್ಯಕತೆ ಇಲ್ಲ, ಇದನ್ನೆಲ್ಲ ನೀನು ಹಚ್ಕೊಳ್ತಿದ್ರೂ ಸಹ ಬ್ಯೂಟಿಫುಲ್ ಆಗೇ ಇದ್ದೀಯಾ ಎಂದ ಅಗಸ್ತ್ಯ. ಹುಡುಗಿ ಅವನ ಹೊಗಳಿಕೆಗೆ ನಾಚಿ, ಅಗಸ್ತ್ಯ, ದಿಸ್ ಇಸ್ ಟೂ ಮಚ್ ಎಂದು ಬಿಟ್ಟಳು. ಅವಳ ನಾಚಿದ ಮುಖ ನೋಡಿದವನಿಗೆ ಹೃದಯ ತನ್ನಿರುವಿಕೆಯನ್ನು ತೋರಲು ಶುರು ಮಾಡಿತು. ಅವಳನ್ನು ಇನ್ನಷ್ಟು ರೇಗಿಸಲು, ನಾನೇನು ಸುಳ್ಳು ಹೇಳ್ತಿಲ್ಲ, ಯು ಆರ್ ಬ್ಯೂಟಿಫುಲ್ ಎಂದನು ಕಣ್ಣು ಹೊಡೆದು. ಶಟಪ್, ನನ್ನ ಜೊತೆ ಫ್ಲರ್ಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ ನೀವು ಎಂದು ತನ್ನ ಕೈಯಲ್ಲಿದ್ದ ಲೋಷನ್ನಿನ ಬಾಟಲಿಯನ್ನು ಅವನ ಮೇಲೆ ಎಸೆದಳು. ಅದನ್ನು ಕ್ಯಾಚ್ ಮಾಡಿದವನು, ನಿನಗೆ ಕೋಪ ಸಹ ಬರುತ್ತೆ ಅಂತ ಗೊತ್ತಿರಲಿಲ್ಲ ಎಂದನು. ಅಗಸ್ತ್ಯ ಬೇಕಂತಲೇ ತನ್ನನ್ನು ರೇಗಿಸುತ್ತಿದ್ದಾನೆ ಎಂದು ತಿಳಿದ ನಂತರ ಅಹಾನ ಸುಮ್ಮನೆ ತನ್ನ ಕೆಲಸ ಮುಗಿಸಿ ಮಲಗಲು ಸೋಫಾ ಮೇಲೆ ಹೋಗಿ ಕೂತಳು. ಅವಳನ್ನೇ ಗಮನಿಸುತ್ತಿದ್ದ ಅಗಸ್ತ್ಯ, ಅಲ್ಲಿ ಯಾಕೆ ಹೋಗ್ತಿದ್ದೀಯಾ ಎಂದನು ಕಣ್ಣು ಕಿರುದಾಗಿಸಿ. ಮಲಗೋಕೆ ಅಗಸ್ತ್ಯ, ಅಷ್ಟು ಗೊತ್ತಾಗೋದಿಲ್ವಾ ಎಂದಳು. ಆದರೆ ಅಲ್ಲಿ ಯಾಕೆ, ಇಲ್ಲೇ ಮಲಗಬಹುದಲ್ಲ ಎಂದನು ಹಾಸಿಗೆಯನ್ನು ತೋರಿಸಿ. ಅಗಸ್ತ್ಯ, ನೀವೇನು ಹೇಳ್ತಿದ್ದೀರಾ ಅಂತ ಗೊತ್ತಾ ನಿಮಗೆ ಎಂದಳು ಗಂಭೀರವಾಗಿ. ಅಫ್ಕೋರ್ಸ್ ಎಂದನು ಕೂಲಾಗಿ. ಹಾಗಾದರೆ ನೀವೆಲ್ಲಿ ಮಲಗ್ತೀರಾ ಎಂದವಳ ಮಾತಿಗೆ, ಇದೇ ಬೆಡ್ ಮೇಲೆ ಎಂದನು. ಅಗಸ್ತ್ಯ ಎಂದು ಅಹಾನ ಹುಬ್ಬು ಮೇಲೇರಿಸಿದಾಗ ಅವಳ ಮಾತಿನ ಅರಿವಾಗಿ, ಹೋ ಸಾರಿ, ಐಲ್ ಟೇಕ್ ದ ಕೌಚ್ ಎಂದನು. ದಟ್ಸ್ ಬೆಟರ್ ಎಂದ ಅಹಾನ ಹಾಸಿಗೆಯ ಮೇಲೆ ಬಂದು ಮಲಗಿಕೊಂಡಳು. ಅಗಸ್ತ್ಯ ತನ್ನ ಲ್ಯಾಪ್ಟಾಪ್ ಹಿಡಿದು ಸೋಫಾ ಮೇಲೆ ಕೂತ. ಆಫೀಸ್ ರೂಮ್ಗೆ ಹೋಗದೆ ಇಲ್ಲೇ ಕುಳಿತು ಕೆಲಸ ಮಾಡುತ್ತಿದ್ದವನನ್ನು ನೋಡಿ, ಆಫೀಸ್ ರೂಮ್ಗೆ ಹೋಗೋದಿಲ್ವಾ, ಇಲ್ಲೇ ವರ್ಕ್ ಮಾಡ್ತೀರಾ ಎಂದು ಕೇಳಿದಳು. ಲ್ಯಾಪ್ಟಾಪ್ನಿಂದ ಕತ್ತೆತ್ತದೆ ಎಂದನು. ಓಕೆ, ಗುಡ್ ನೈಟ್ ಎಂದು ಅಹಾನ ಮಲಗಿದರೆ ಅಗಸ್ತ್ಯ ತನ್ನ ಕೆಲಸದಲ್ಲಿ ಮುಳುಗಿದ. 11:30ರವರೆಗೆ ಕೆಲಸ ಮಾಡಿದವನಿಗೆ ಇಂದೇಕೋ ಎಂದಿನಂತೆ ಏಕಾಗ್ರತೆ ವಹಿಸಿ ಕೆಲಸ ಮಾಡಲಾಗಲಿಲ್ಲ. ಅದಕ್ಕೆ ಕಾರಣ ಅವನ ಮುಂದೆ ನೆಮ್ಮದಿಯಾಗಿ ಮಲಗಿದ್ದ ಅವನ ಹೆಂಡತಿ. ದೊಡ್ಡದಾದ ನಿಟ್ಟುಸಿರು ಬಿಟ್ಟು ಲ್ಯಾಪ್ಟಾಪನ್ನು ತೆಗೆದಿಟ್ಟು ಅವಳ ಬಳಿ ಬಂದು ಕೂತನು. ಅಹಾನ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದಳು. ಅವಳ ಶಾಂತ ಮುಖ ನೋಡಿದವನ ಮುಖದ ಮೇಲೆ ಮುಗುಳ್ನಗೆ ಮೂಡಿತ್ತು. ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತು ಅವಳ ಕೆನ್ನೆಗಳನ್ನು ಸವರಿದನು. ನಂತರ ತಡೆದುಕೊಳ್ಳಲಾರದೆ ಅವಳ ಮೂಗಿಗೆ ಮುತ್ತಿಟ್ಟ. ತನ್ನ ಕೆಲಸಕ್ಕೆ ಅವನಿಗೆ ನಾಚಿಕೆಯಾಯಿತು. ಕೊನೆಯದಾಗಿ ಅವಳ ಹಣೆಗೆ ಮುತ್ತಿಟ್ಟು ಮತ್ತೊಮ್ಮೆ ಅವಳಿಗೆ ಸರಿಯಾಗಿ ಹೊದೆಸಿ ಹೋಗಿ ಸೋಫಾ ಮೇಲೆ ಮಲಗಿಕೊಂಡ. ಅವನಿರುವ ಗಾತ್ರಕ್ಕೆ ಆ ಸೋಫಾ ಬಹಳವೇ ಚಿಕ್ಕದಾಗಿತ್ತು. ಹೇಗೇಗೋ ಮುದುರಿಕೊಂಡು ಮಲಗಿಬಿಟ್ಟ. ನಿದ್ದೆಯಂತೂ ಅವನಿಂದ ಬಲು ದೂರ.
ಅಹಾನಳಿಗೆ ಯಾವುದೋ ಸಮಯದಲ್ಲೇ ಎಚ್ಚರವಾಯಿತು. ಹಾಸಿಗೆ ಮೇಲೆ ಮಲಗಿದ್ದವನನ್ನು ನೋಡಿ ಗಾಬರಿಯಲ್ಲಿ ನಾನು ಹೇಗೆ ಇಲ್ಲಿಗೆ ಬಂದೆ ಎಂದುಕೊಂಡಳು. ಸೋಫಾ ಮೇಲೆ ಮಲಗಿದ್ದ ಅಗಸ್ತ್ಯನನ್ನು ನೋಡಿದಾಗ ಹಿಂದಿನದೆಲ್ಲವೂ ನೆನಪಾಯಿತು. ಉಫ್ ಎಂದು ಎದೆಯ ಮೇಲೆ ಕೈ ಇಟ್ಟುಕೊಂಡು ನಿಟ್ಟುಸಿರು ಬಿಟ್ಟಳು. ಅಗಸ್ತ್ಯನನ್ನೊಮ್ಮೆ ಸರಿಯಾಗಿ ಗಮನಿಸಿದಳು. ಅವನಂತೂ ಆ ಸೋಫಾ ಮೇಲೆ ಮುದುರಿಕೊಂಡು ಮಲಗಿದ್ದನು. ಜಾಗ ಸಾಲದೆ ಆಗಾಗ ಒದ್ದಾಡುತ್ತಿದ್ದ. ಬೆಡ್ಶೀಟ್ ಅವನ ಕಾಲಿನಿಂದ ಅದ್ಯಾವಾಗಲೋ ಜಾರಿ ಹೋಗಿತ್ತು. ಅವನ ಕಾಲುಗಳು ಸೋಫಾದಿಂದ ಕೆಳಗೆ ನೇತಾಡುತ್ತಿದ್ದವು. ಅಹಾನಳಿಗೆ ಅವನನ್ನು ನೋಡಿ ಪಾಪ ಅನ್ನಿಸಿತು. ಹಾಸಿಗೆಯನ್ನೊಮ್ಮೆ ನೋಡಿದಳು. 4 ಜನ ಆರಾಮವಾಗಿ ಮಲಗಬಹುದಾಗಿತ್ತು. ತಾನು ಆರಾಮವಾಗಿ ಮಲಗಲೆಂದು ಇಷ್ಟು ದೊಡ್ಡ ಹಾಸಿಗೆಯನ್ನು ಬಿಟ್ಟುಕೊಟ್ಟವನ ಮೇಲೆ ಅವಳಿಗೆ ಮುದ್ದು ಉಕ್ಕಿ ಬಂದಿತ್ತು. ಎದ್ದು ಅವನ ಬಳಿ ಬಂದವಳು ಮಂಡಿಯೂರಿ ಅವನ ಮುಂದೆ ಕೂತಳು. ಮೊದಲ ಬಾರಿಗೆ ಅಗಸ್ತ್ಯನ ಪ್ರಶಾಂತ ಮುಖ ನೋಡಿದವಳ ಮುಖದ ಮೇಲೆ ಕಿರುನಗೆ ಮೂಡಿತ್ತು. ಮಲಗಲು ಜಾಗ ಸಾಲದ ಕಾರಣ ಅವನ ಮುಖದ ಮೇಲೆ ಒಂದು ರೀತಿಯ ಅಸಮಾಧಾನವಿತ್ತು. ಅವನ ಹುಬ್ಬುಗಳು ಗಂಟಿಕ್ಕಿದ್ದವು. ಅವನ ಹಣೆಯ ಮೇಲೊಮ್ಮೆ ಕೈಯಾಡಿಸಿ ಅಗಸ್ತ್ಯ ಎಂದಳು ನಿಧಾನವಾಗಿ. ಅವನಿಗೆ ಯಾರೋ ಕೂಗಿದಂತೆ ಕೇಳಿದರೂ ಸಹ ಕನಸಿರಬೇಕೆಂದು ಅಲುಗಾಡಲಿಲ್ಲ. ಅವನ ವರಸೆಗೆ ನಕ್ಕವಳು ಇನ್ನೊಮ್ಮೆ ಅವನ ಕಿವಿಯ ಬಳಿ ಬಾಗಿ ಅಗಸ್ತ್ಯ ಎಂದು ಸ್ವಲ್ಪ ಜೋರಾಗಿ ಕೂಗಿದಳು. ಈ ಬಾರಿ ಅವನಿಗೆ ಎಚ್ಚರವಾಯಿತು. ನಿಧಾನವಾಗಿ ಕಣ್ಣು ತೆರೆದವನ ಎದುರು ನಿಂತಿದ್ದ ತನ್ನ ಹೆಂಡತಿಯನ್ನು ನೋಡಿದವನಿಗೆ ಒಮ್ಮೆಲೆ ಗಾಬರಿಯಾಯಿತು. ಧಡಕ್ಕನೆ ಎದ್ದವನು, ಅಹನಾ, ಆರ್ ಯು ಓಕೆ? ಹೊಟ್ಟೆ ನೋವು ಏನಾದರೂ ಜಾಸ್ತಿ ಆಯಿತಾ? ನಡಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ದಡಬಡನೆ ಎದ್ದವನು ಟೇಬಲ್ ಮೇಲಿದ್ದ ಕಾರಿನ ಕೀಯನ್ನು ತೆಗೆದುಕೊಂಡ. ಅವನ ಅವಸರಕ್ಕೆ ಅಹಾನ ಜೋರಾಗಿ ನಕ್ಕು ಬಿಟ್ಟಳು. ಅಗಸ್ತ್ಯ ಅವಳನ್ನು ವಿಚಿತ್ರವಾಗಿ ನೋಡಿದ. ಅವನ ನೋಟಕ್ಕೆ ತಕ್ಷಣವೇ ನಗುವುದನ್ನು ನಿಲ್ಲಿಸಿ, ಐ ಆಮ್ ಓಕೆ ಅಗಸ್ತ್ಯ, ನನಗೇನೂ ಆಗಿಲ್ಲ ಎಂದಳು ನಗುವನ್ನು ತಡೆಯಲು ಪ್ರಯತ್ನಿಸುತ್ತಾ. ಮತ್ತೆ ಯಾಕೆ ನನ್ನನ್ನು ಎಬ್ಬಿಸಿದೆ ಎಂದು ಅನುಮಾನದಲ್ಲಿ ಕೇಳಿ ಅವಳ ಬಳಿ ಬಂದು ಕುಳಿತವನಿಗೆ, ಅದು ನೀವು ಈ ಸೋಫಾ ಮೇಲೆ ತುಂಬ ಅನ್ಕಂಫರ್ಟಬಲ್ ಆಗಿ ಮಲಗಿದ್ರಿ. ಇಷ್ಟು ದೊಡ್ಡ ಹಾಸಿಗೆ ಇದ್ದು ಸಹ ನೀವು ಅಷ್ಟು ಚಿಕ್ಕ ಜಾಗದಲ್ಲಿ ಮಲಗಿದ್ದು ನೋಡಿ ನನಗೆ ತುಂಬ ಬೇಜಾರಾಯಿತು. ಸೋ ಎಂದು ಹಿಂದು ಮುಂದು ನೋಡುತ್ತಿದ್ದವಳ ಮಾತಿನ ಅರಿವಾಯಿತು ಅವನಿಗೆ. ಸೋ ಎಂದನು ಹುಬ್ಬು ಹಾರಿಸಿ. ಯು ಕ್ಯಾನ್ ಸ್ಲೀಪ್ ಆನ್ ದ ಬೆಡ್ ಎಂದಳು ಅವಸರವಾಗಿ. ವಿತ್ ಯು ಎಂದನು ಅನುಮಾನದಲ್ಲಿ. ಎಂದು ತಲೆ ಆಡಿಸಿದಳು. ಆರ್ ಯು ಶ್ಯೂರ್ ಎಂದನು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಲು. ಐ ಮೀನ್ ಬೆಡ್ ಅಷ್ಟೊಂದು ದೊಡ್ಡದಾಗಿದೆ, ಆರಾಮಾಗಿ 4 ಜನ ಮಲ್ಕೋಬಹುದು. ಸೊ ನೋ ಪ್ರಾಬ್ಲಮ್ ಎಂದಳು ಭುಜ ಕುಣಿಸಿ. ಅವಳ ಮಾತಿಗೆ ನಕ್ಕು, ಥ್ಯಾಂಕ್ಸ್ ನನ್ನ ಬೆಡ್ನಲ್ಲಿ ನನಗೆ ಮಲಗೋದಕ್ಕೆ ಆಫರ್ ಮಾಡುತ್ತಿರುವುದಕ್ಕೆ. ಈ ಕೌಚ್ ನನಗೆ ನಿಜಕ್ಕೂ ತುಂಬ ಚಿಕ್ಕದಾಗಿತ್ತು. ನೀನು ಡೈಲಿ ಇಲ್ಲಿ ಅದು ಹೇಗೆ ಮಲಗ್ತಿದ್ದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಂದವನು ಎದ್ದು ಹಾಸಿಗೆಯ ಒಂದು ಬದಿ ಬಂದು ಕುಳಿತನು. ಅಹಾನ ಸಹ ಎದ್ದು ಬಂದು ಹಾಸಿಗೆಯ ಇನ್ನೊಂದು ಬದಿಯಲ್ಲಿ ಕೂತು ಬೆಡ್ಶೀಟ್ ಹೊದ್ದುಕೊಂಡಳು. ಅಹನಾ, ಆರ್ ಯು ಶ್ಯೂರ್? ನಾನು ನಿದ್ದೆಯಲ್ಲಿ ತುಂಬ ಹೊರಳಾಡ್ತೇನೆ. ನಿನಗೆ ಅನ್ಕಂಫರ್ಟಬಲ್ ಆಗೋದಾದರೆ ನಾನು ಕೌಚ್ ಮೇಲೆಯೇ ಮಲಗುತ್ತೇನೆ ಎಂದ ಇನ್ನೊಮ್ಮೆ. ಐ ಆಮ್ ಶ್ಯೂರ್ ಅಗಸ್ತ್ಯ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಆರಾಮಾಗಿ ಕೌಚ್ ಮೇಲೆ ಮಲಗಬಹುದು ಎಂದು ಕಣ್ಣು ಹೊಡೆದು ನಕ್ಕಳು. ನನಗೆ ಚಾಲೆಂಜಾ ಎಂದು ಬೆಡ್ಶೀಟ್ ಹೊದ್ದುಕೊಂಡ. ನೀವು ಹೇಗೆ ಅನ್ಕೋತೀರೋ ಹಾಗೆ ಎಂದವಳು 4 ದಿಂಬುಗಳನ್ನು ಇಬ್ಬರ ಮಧ್ಯೆ ಉದ್ದವಾಗಿ ಜೋಡಿಸಿ ಗುಡ್ ನೈಟ್ ಅಗಸ್ತ್ಯ ಎಂದು ಅವನಿಗೆ ಬೆನ್ನು ಹಾಕಿ ಮಲಗಿಕೊಂಡಳು. ಗುಡ್ ನೈಟ್ ಅಹಾನ ಎಂದು ನುಡಿದವನು ಅವಳ ಹಿಂಭಾಗವನ್ನು ನೋಡುತ್ತಾ ಮಲಗಿಕೊಂಡ.